ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಅನ್ನದ ಏಕಾದಶಿ ಅಥವಾ ಅಜ ಏಕಾದಶಿ ಅಂತ ಏನು ಹೇಳ್ತಾರೆ, ಆ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಂದಿನಂತೆ ಶ್ರೀ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ. ಈ ಭಾದ್ರಪದ ಮಾಸದಲ್ಲಿ ನಮಗೆ ದಕ್ಷಿಣದವರಿಗೆ ಶ್ರಾವಣ ಬಹುಳ, ಇದರಲ್ಲಿ ಬರ್ತಾ ಇರುವಂತಹ ಈ ಅಮಾವಾಸ್ಯೆಗೆ ಸಮೀಪದಲ್ಲಿರುವಂತಹ ಏಕಾದಶಿಯ ವಿಶೇಷತೆಗಳು ಏನಪ್ಪ ಅಂತ ಕೃಷ್ಣನನ್ನು ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ಏಕಾದಶಿ ಬಹಳ ವಿಶೇಷವಾಗಿದೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಲ್ಲ ಏಕಾದಶಿಗೂ ಇದೇ ಥರ ಬರ್ತಾ ಇರುತ್ತೆ. ಯಾಕಂದರೆ ಎಲ್ಲ ಏಕಾದಶಿಗಳು ಕೂಡ ವಿಶೇಷವೇ. ಈ ಏಕಾದಶಿಯನ್ನು ಕೂಡ ಯಾರು ಮಾಡ್ತಾರೋ, ಯಾರು ಪಾಲನೆ ಮಾಡ್ತಾರೋ, ಯಾರು ಕೇಳಿಸಿಕೊಳ್ತಾರೋ ಅವರಿಗೆ ಅತ್ಯುನ್ನತವಾದ ಫಲಪ್ರದಾಯಕವಾಗುತ್ತೆ ಅಂತ ಕೃಷ್ಣ ತಿಳಿಸ್ಕೊಡ್ತಾನೆ. ಹಾಗೆ ಏಕಾದಶಿನ ಯಾರು ಮಾಡುವುದಿಲ್ಲವೋ ಅವರಿಗೆ ಅದೇ ತರಹ ಕರ್ಮಗಳು ಬರುತ್ತವೆ. ಯಾರು ಮಾಡುತ್ತಾರೋ ಅವರಿಗೆ ಪುಣ್ಯಫಲ, ಯಾರು ಮಾಡುವುದಿಲ್ಲವೋ ಅವರಿಗೆ ಪಾಪದ ಫಲ ಬರುತ್ತದೆ ಅಂತ ಉಲ್ಲೇಖಿಸಲಾಗುತ್ತದೆ. ಇದಕ್ಕೆ ಕೃಷ್ಣ ಒಂದು ನಿದರ್ಶನವನ್ನು, ಉದಾಹರಣೆಯನ್ನು ಕೊಡ್ತಾನೆ ಏಕಾದಶಿಯನ್ನು ಮಾಡುವುದರ ಒಳ್ಳೆಯ ಫಲಗಳ ಬಗ್ಗೆ. ಬಹಳ ಹಿಂದೆ ಹರಿಶ್ಚಂದ್ರ ಅಂತ ರಾಜ ಇರ್ತಾನೆ. ಇವನೇ ನಮ್ಗೆ ಗೊತ್ತಿರುವಂತಹ ಸತ್ಯ ಹರಿಶ್ಚಂದ್ರ. ಅವನ ಹೆಂಡತಿಯರಂದಿರು ಹಾಗೂ ಒಬ್ಬನೇ ಮಗ. ಅವನಿಗೆ ಪುರಾಣಗಳಲ್ಲಿ ಬರುವಂತೆ ಅವನಿಗೆ ನಾನಾ ಹೆಂಡತಿಯರು ಇರ್ತಾರೆ, ಆದರೆ ಮಕ್ಕಳಾಗಿರೋದಿಲ್ಲ ಅಂತ ಕೂಡ ವ್ಯಾಖ್ಯಾನ ಬರುತ್ತೆ. ಬಹಳ ಸಮಯಗಳಾದ ಮೇಲೆ ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನಿಗೆ ಲೋಹಿತಾಶ್ವ ಅಥವಾ ರೋಹಿತಾಶ್ವ ಅಂತ ಹೆಸರಿಡ್ತಾರೆ. ಅವನು ನಾನಾ ಕಾರಣಗಳಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡು ದಾರಿಗೆ ಬರ್ತಾನೆ. ಅಂದರೆ ತುಂಬ ಬಡತನವನ್ನು ಎದುರಿಸಬೇಕಾಗುತ್ತೆ. ಮಾರ್ಕಾಂಡೇಯ ಪುರಾಣದಲ್ಲಿ ಬರುವಂತಹ ಕಥೆ ಏನಪ್ಪ ಅಂತ ಹೇಳಿದ್ರೆ, ಅದು ನಮಗೆ ಗೊತ್ತಿರುವಂತಹ ಕಥೆ. ವಿಶ್ವಾಮಿತ್ರ ಹಾಗೂ ವಸಿಷ್ಠರು ಅವರು ಚಿಟಾಪಟಿಗೆ ಬಿದ್ದು, ಹಾಗೂ ದೇವತೆಗಳು ಸತ್ಯ ಹರಿಶ್ಚಂದ್ರನ ದೊಡ್ಡತನ ಎಷ್ಟಿದೆ, ಅವನ ಒಳ್ಳೆಯ ಗುಣಗಳನ್ನು ಪ್ರಪಂಚಕ್ಕೆ ತೋರಿಸಬೇಕು ಎನ್ನುವಂತಹ ಒಂದು ರೀತಿಯಲ್ಲಿ ವಿಶ್ವಾಮಿತ್ರರ ಮುಖೇನ ಇವನಿಗೆ ಹರಿಶ್ಚಂದ್ರನಿಗೆ ಎಲ್ಲ ತನ್ನ ಐಶ್ವರ್ಯವನ್ನು ನಷ್ಟ ಮಾಡಿಸ್ತಾರೆ. ಅವನು ಕೊನೆಯಲ್ಲಿ ತನ್ನ ಹೆಂಡತಿ ಮಗುವನ್ನು ಕೂಡ ಮಾರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅವನು ವಿಶ್ವಾಮಿತ್ರರಿಗೆ ಕೊಡುವಂತಹ ಒಂದು ಸಾಲವನ್ನು ತೀರಿಸೋಕ್ಕಾಗದೆ ತನ್ನ ಹೆಂಡತಿಯನ್ನು ಮಗನನ್ನು ಕೂಡ ಅಡವಿಟ್ಟು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಅವನು ಒಂದು ಕೆಲಸವನ್ನು ಕೂಡ, ಬೇರೆ ಕೆಲಸಕ್ಕೂ ಕೂಡ ಸೇರಬೇಕಾಗುತ್ತೆ. ಯಾವ ತರಹ ಕೆಲಸ ಅಂತ ಹೇಳಿದ್ರೆ, ಚಾಂಡಾಲನ ಹತ್ತಿರ. ಚಾಂಡಾಲ ಅಂತ ಹೇಳಿದ್ರೆ ಅವನು ಶೂದ್ರನಿಗಿಂತ ಕಡೆ, ಆ ಥರದಂತಹ ಒಬ್ಬ ಶ್ವಾನವನ್ನು ತಿನ್ನುವಂತಹ ಜಾತಿ ಅಂತ ಹೇಳ್ತಾರೆ. ಆ ಥರದವ್ರ ಜೊತೆಗೆ ಇವನು ಅವರ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ. ಅವರು ಇವನನ್ನು ಸ್ಮಶಾನವನ್ನು ಕಾಯುವ ಕೆಲಸಕ್ಕೆ ಸೇರಿಸ್ತಾರೆ. ಅಲ್ಲಿ ಕೂಡ ನಿಯತ್ತಿನಿಂದ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇದು ಒಂದು ಕತೆ. ಈ ಥರ ಬಂದರೆ ಅಲ್ಲಿ ಅವನ ಮಗ ಹಾವು ಕಚ್ಚಿ ಸಾಯ್ತಾನೆ. ಅದನ್ನು ಅವನ ಹೆಂಡತಿ ಅವನನ್ನು ಸುಡೋದಕ್ಕೆ ಬಂದರೆ ಇವನು ಹೆಂಡತಿ ಹತ್ತಿರ ಕೂಡ ಸ್ಮಶಾನಕ್ಕೆ ಕೊಡಬೇಕಾದಂತಹ ದುಡ್ಡನ್ನು ಕೊಟ್ಟು ನೀನು ಸುಡಬೇಕಾಗುತ್ತೆ ಅಂತೆಲ್ಲ ಹೇಳಿ, ಆಮೇಲೆ ತನ್ನ ಸೀರೆಯನ್ನೇ ಅವಳು ಅಡವಿಟ್ಟು ಸುಡುವಂತಹ ಒಂದು ಪ್ರಸಂಗ ಬರೋದು ನಮಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಆಗ ದೇವತೆಗಳೆಲ್ಲ ಪ್ರತ್ಯಕ್ಷ ಆಗಿ ಅವನಿಗೆ
ತನ್ನ ಆಸ್ತಿ ಸಂಪತ್ತು ಐಶ್ವರ್ಯ ಮಗುವನ್ನು ವಾಪಸ್ ಕೊಡುವಂತಹ ಒಂದು ಉಲ್ಲೇಖ. ಇನ್ನೊಂದು ಉಲ್ಲೇಖ ಪದ್ಮಪುರಾಣದಲ್ಲಿ ಬರ್ತಾ ಇರೋದು, ಇವನು ಈ ಥರ ಬಡತನದಲ್ಲಿ ಸ್ಮಶಾನದನ್ನು ಕಾಯ್ತಾ ಇರಬೇಕಾದ್ರೆ ಇವನಿಗೆ ದಿಕ್ಕು ತೋಚದ ಹಾಗೆ ಆಗಿರುತ್ತೆ. ಏನು ಮಾಡಬೇಕಪ್ಪ, ಏನು ಮಾಡಿದ್ರು ನನ್ನ ಈ ದಾರಿದ್ರ್ಯ ಹೋಗ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ಇವನು ಬೇಜಾರಿನಿಂದ ಆದರೂ ನಿಯತ್ತಿನಿಂದ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗಿರ್ತಾನೆ. ಚಾಂಡಾಲನ ಕೆಳಗೆ ತನ್ನ ವೃತ್ತಿಯನ್ನು ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಮ್ಮೆ ಇವನಿಗೆ ಒಬ್ಬ ಮುನಿಯ ದರ್ಶನ ಆಗುತ್ತೆ. ಆ ಮುನಿಯೇ ಗೌತಮ ಮುನಿಗಳಾಗಿರ್ತಾರೆ. ಗೌತಮ ಮುನಿಗಳು ಅವರು ತುಂಬ ಇವನನ್ನು ನೋಡಿದಾಗ ಅವರಿಗೆ ತುಂಬ ದುಃಖ ಆಗುತ್ತೆ. ಎಷ್ಟು ಒಳ್ಳೆಯ ರಾಜ, ಇಂತಹ ರಾಜನಿಗೆ ಈ ಥರ ಪರಿಸ್ಥಿತಿ ಬಂದಿದೆಯಲ್ಲಪ್ಪ ಅಂತ ವಿಚಾರಿಸ್ತಾರೆ. ಅದು ಹೊಸತೇನಲ್ಲ, ಅವರಿಗೆಲ್ಲ ತಿಳಿದಿರುತ್ತದೆ, ಆದರೆ ಇವನು ಬಾಯಿಂದ ಕೇಳಬೇಕು ಅಂತ ವಿಚಾರಿಸ್ತಾರೆ. ಆಗ ಹರಿಶ್ಚಂದ್ರ ಹೇಳ್ತಾನೆ, ಈ ಥರ ಆಗಿದೆ, ತಾನು ತನ್ನ ರಾಜ್ಯವನ್ನು ಮಡದಿ ಮಗುವನ್ನೆಲ್ಲ ಕಳೆದುಕೊಂಡಿದ್ದೇನೆ, ಈ ದಾರಿದ್ರ್ಯವನ್ನು ನಾನು ಎದುರಿಸ್ತಾ ಇದ್ದೇನೆ, ಇದಕ್ಕೆ ನೀವೇ ಒಂದು ದಾರಿ ತೋರಿಸಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಗೌತಮ ಮುನಿಗಳು ಅವನಿಗೆ ಈ ಅಜ ಏಕಾದಶಿ ಅಥವಾ ಅನ್ನದ ಏಕಾದಶಿ ಅದನ್ನು ನೀನು ತುಂಬ ಶಾಸ್ತ್ರಬದ್ಧವಾಗಿ ನೀತಿ ನಿಯಮಿತವಾಗಿ ಮಾಡಬೇಕು. ಈ ಏಕಾದಶಿಯನ್ನು ಯಾರು ಉಪವಾಸವನ್ನು ಕೈಗೊಂಡು ಮಹಾವಿಷ್ಣುವನ್ನು ಹೃಷಿಕೇಶನನ್ನು ಪೂಜೆ ಮಾಡ್ತಾ ಈ ಏಕಾದಶಿಯನ್ನು ಕೈಗೊಳ್ಳುತ್ತಾರೋ ಹಾಗೂ ದ್ವಾದಶಿಯ ಸಮಯದಲ್ಲಿ ಏಕಾದಶಿಯ ವ್ರತವನ್ನು ಮುಗಿಸಿ ಅವರು ಪೂಜೆಯನ್ನು ಪೂರ್ಣಗೊಳಿಸ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಐಶ್ವರ್ಯ, ಲೌಕಿಕವಾಗಿ ಅಲೌಕಿಕವಾಗಿ ಧಾರ್ಮಿಕವಾಗಿ ಹಾಗೂ ಭಕ್ತಿಯ ಒಂದು ಕಡೆಯಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಐಶ್ವರ್ಯ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾರೆ. ಇದರ ಮುಖೇನ ಹರಿಶ್ಚಂದ್ರ ಈ ಅಜ ಏಕಾದಶಿಯನ್ನು ಕೈಗೊಳ್ಳುತ್ತಾನೆ. ಏಕಾದಶಿಯ ಫಲಪ್ರದವಾಗಿ ಅವನಿಗೆ ತನ್ನ ದಾರಿದ್ರ್ಯ ಬಿಡುಗಡೆಯಾಯಿತು. ಅವನು ತನ್ನ ಹೆಂಡತಿಯನ್ನು ಹಾಗೂ ಮಗನನ್ನು ಪುನಃ ಪಡೆದುಕೊಳ್ತಾನೆ. ಅವನ ಆಸ್ಥಾನ ರಾಜ್ಯ ಕೂಡ ಅವನಿಗೆ ಪುನಃ ಸಿಕ್ಕಿತು ಅಂತ ಉಲ್ಲೇಖ ಬರುತ್ತೆ. ಇದನ್ನು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಈ ತರಹವಾಗಿ ಈ ಏಕಾದಶಿಯನ್ನು ಯಾರು ಮಾಡ್ತಾರೋ ಅವರು ಅತ್ಯುನ್ನತವಾದ ಲೌಕಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಏಳ್ಗೆಯನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ಕೊಡ್ತಾನೆ. ಹಾಗಾಗಿ ನಾವು ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡೋಣ. ಶ್ರದ್ಧಾಭಕ್ತಿಯಿಂದ ಉಪವಾಸವನ್ನು ಕೈಗೊಳ್ಳುವುದರ ಮೂಲಕ ಅನ್ನವನ್ನು ವರ್ಜ್ಯ ಮಾಡಿ ಜಾಸ್ತಿ ದೇವರ ಪೂಜೆಯನ್ನು ಮಾಡುವುದು, ಭಜನೆಗಳನ್ನು ಮಾಡುವುದು, ದೇವಸ್ಥಾನಗಳಿಗೆ ಭೇಟಿ ಕೊಡುವುದರ ಮೂಲಕ ಏಕಾದಶಿಯನ್ನು ಮಾಡಿ ಶ್ರೀಕೃಷ್ಣನ ವಿಷ್ಣುವಿನ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಈ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.